ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಎಲ್ಲ ಮಾಧ್ಯಮ ಮಿತ್ರಗಳಿಗೂ ಅಭಿನಂದನೆಗಳು. ನಿಮ್ಗೆಲ್ಲ ತಿಳಿದಿರೋ ಹಾಗೆ ಮಾಲ್ನಲ್ಲಿ ಒಂದು ಆಗಬಾರ್ದಂತ ಘಟನೆ ನಡೆದಿದೆ. ಅದು ನಮ್ಮ ಕಡೆಯಿಂದ ತಪ್ಪಾಗಿದೆ. ನಮ್ಮ ಒಬ್ಬ ಹೊಸ ಸಿಬ್ಬಂದಿಯಿಂದ ತಪ್ಪು ಇನ್ಫಾರ್ಮೇಶನ್ ಪಾಸ್ ಆಗಿ ಫಕೀರಪ್ಪ ಅವರಿಗೆ ಅವಮಾನ ಆಗಿದೆ. ಅದಕ್ಕೆ ನಾವು ಅನ್ಕಂಡೀಷನ್ ಅಪಾಲಜಿ ನನ್ನ ಸೈಡಿಂದ, ಮಾಲ್ ಓನರ್ ಸೈಡಿಂದ, ನಾನು ಮಾಲ್ ಓನರ್ ಆಗಿ ಕ್ಷಮೆ ಕೇಳ್ತಾ ಇದ್ದೀನಿ. ಇದು ಯಾವುದೇ ಕಾರಣಕ್ಕೂ ಅವರು ರೈತರು ಅನ್ನೋದಾಗಲಿ ಇಲ್ಲ ಇದಾಗಿರೋದು ಅಂದರೆ ಆ ಘಟನೆ ಇಲ್ಲ. ಒಬ್ಬ ವ್ಯಕ್ತಿ ಸ್ವಲ್ಪ ಓವರ್ ಆಗಿ ಕೆಲಸ ಮಾಡೋದಕ್ಕೆ ಹೋಗಿ ಒಂದು ತಪ್ಪು ಮಾಡಿದ್ದಾರೆ. ಅವ್ರು ತಪ್ಪು ಮಾಡಿದವ್ರಿಗೂ ನಾವು ಆಗಲೇ ಬುದ್ಧಿ ಹೇಳಿದ್ದೀವಿ, ಅವ್ರನ್ನ ಅಂಡರ್ ಸಸ್ಪೆನ್ಷನ್ ಆಗಿ ಇಟ್ಟಿದ್ದೀವಿ. ಬಟ್ ಹೊಣೆ ನಂದೇನೆ. ಅಟ್ ದ ಎಂಡ್ ಆಫ್ ದ ಡೇ ನಾನೇ ಮಾಲ್ ಮ್ಯಾನೇಜ್ ಮಾಡೋದು, ನಾನೇ ಇದು ಮಾಡೋದು. ನಾನು 2 ದಿವಸದಿಂದನೇ ಇದನ್ನು ಅಡ್ರೆಸ್ ಮಾಡಬೇಕಾಗಿತ್ತು. ಬಟ್ ಡ್ಯೂ ಟು ಸಮ್ ಮೆಡಿಕಲ್ ಎಮರ್ಜೆನ್ಸೀಸ್ ನಾನು ಇರಲಿಲ್ಲ. ಇನ್ಫ್ಯಾಕ್ಟ್ ನಮ್ಮ ತಂದೆಯವರದ್ದು ಆನಂದ್ ಅವರೇ ಮಾತಾಡ್ತಿದ್ರು. ಡ್ಯೂ ಟು ಅವ್ರು ಬರೋಕ್ಕಾಗದಿರೋದ್ರಿಂದ ನಾನು ಮಾತಾಡ್ತಾ ಇದ್ದೀನಿ. ಏನು ಇನ್ಸಿಡೆನ್ಸ್ ಆಗಿದೆ ಅದು ಆಗಬಾರ್ದಿತ್ತು. ನಮ್ಮ ಮಾಲಲ್ಲಿ ಆ ಥರ ಆಗೋದಕ್ಕೆ ಯಾವುದೇ ಥರ ಅವಕಾಶ ಆಗಬಾರ್ದಿತ್ತು. ಆಗೋಗಿದೆ, ನಡೆದೋಗಿದೆ. ಫಕೀರಪ್ಪ ಅವ್ರ ಹತ್ರ ನಮ್ಮ ತಂದೆಯವರು ಮಾತಾಡಿದ್ದಾರೆ ಫೋನ್ ಕಾಲಲ್ಲಿ. ಅವರನ್ನು ಸಾರಿನೂ ಕೇಳಿದ್ದಾರೆ. ಅವ್ರಿಗೆ ಆಗಿರೋ ವಿಷಯಕ್ಕೆ ವಿಷಾದನೂ ವ್ಯಕ್ತಪಡಿಸಿದ್ದಾರೆ. ಏನಾಗಿದೆ ಇವಾಗ BBMPಯಿಂದ ನಮಗೆ ನೋಟಿಸ್ ಬಂದಿದೆ ಇನ್ಸ್ಟೆನ್ಸ್ಗೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ. ಆ ಎಕ್ಸ್ಪ್ಲನೇಷನ್ ಕೊಡೋವರೆಗೂ ನಾವು ಮಾಲನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ. ಎಕ್ಸ್ಪ್ಲನೇಷನ್ ಟೆನೆಂಟ್ಸ್ ಯಾವುದೇ ಥರ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಆಗಲಿ, PVR ಆಗಲಿ ಎಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಏನಾಗಿದೆ ಅದನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ವಿ. ಅವರು ನಮ್ಮ ಜೊತೆ ಕೋಆಪ್ರೇಟ್ ಮಾಡಿದ್ದಾರೆ. ಸದ್ಯಕ್ಕೆ ಮಾಲ್ ಇವತ್ತಿಂದ ನೆಕ್ಸ್ಟು ಅಫಿಷಿಯಲ್ಸ್ ಹೇಳೋವರೆಗೂ ಕ್ಲೋಸ್ ಆಗಿರುತ್ತೆ. ಆಗಿದ್ದ ಘಟನೆಗೆ ಅಫಿಷಿಯಲ್ ಆಗಿ ನಮಗೆ ಸರ್ ತೆರಿಗೆ 1 ವರ್ಷದ್ದು ನಮ್ಮದು ಬಾಕಿ ಇದೆ. ಅದರಲ್ಲಿ 1,70,00,000 ಅದು 2023-2024 ಅದರದ್ದು ಬಾಕಿ ನಮ್ಮಲ್ಲಿದೆ. ಅದನ್ನು ನಮಗೆ ಕಟ್ಟೋದಕ್ಕೆ ಟೈಮ್ ಇದೆ ಅಂತ ಹೇಳಿದ್ದಾರೆ. ಬಟ್ ನಮಗೆ ಅದು ಆ್ಯಕ್ಚುಲ್ ಆಗಿದಲ್ಲ. ಈ ಮ್ಯಾಟ್ರು ಅಸೆಂಬ್ಲಿಲೆಲ್ಲ ಪಬ್ಲಿಷ್ ಆಗಿರೋದ್ರಿಂದ, ಅಸೆಂಬ್ಲಿಲಿ ಬಂದಿರೋದ್ರಿಂದ ನಾವೇ ಸ್ವಯಂಕೃತವಾಗಿ ಅಫಿಷಿಯಲ್ಸ್ಗೂ ಹೇಳಿದ್ವಿ. ಇದಕ್ಕೆ ಎಕ್ಸ್ಪ್ಲನೇಷನ್ ಸಿಗೋವರೆಗೂ ನಾವೇನೇ ಇದು ಮಾಡ್ತೀವಿ. ಸರ್ ನೋಟಿಸಲ್ಲಿ ಎಕ್ಸ್ಪ್ಲನೇಷನ್ ಕೊಡಿ. ಈಗ ಹೌದೌದು 24 ಗಂಟೆ ಒಳಗಡೆ ಅದನ್ನು ಇದು ಮಾಡಬೇಕು ಅಂತ ನೀವು ಎಕ್ಸ್ಪ್ಲನೇಷನ್ ಕೊಡಬೇಕು. 24 ಗಂಟೆ ಒಳಗಡೆ ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಎಲ್ಲ ಮಾಧ್ಯಮ ಮಿತ್ರಗಳಿಗೂ ಅಭಿನಂದನೆಗಳು. ನಿಮಗೆಲ್ಲ ತಿಳಿದಿರೋ ಹಾಗೆ ಮಾಲ್ನಲ್ಲಿ ಒಂದು ಆಗಬಾರ್ದಂತ ಘಟನೆ ನಡೆದಿದೆ. ಅದು ನಮ್ಮ ಕಡೆಯಿಂದ ತಪ್ಪಾಗಿದೆ. ನಮ್ಮ ಒಬ್ಬ ಹೊಸ ಸಿಬ್ಬಂದಿಯಿಂದ ತಪ್ಪು ಇನ್ಫಾರ್ಮೇಶನ್ ಪಾಸ್ ಆಗಿ ಫಕೀರಪ್ಪ ಅವರಿಗೆ ಅವಮಾನ ಆಗಿದೆ. ಅದಕ್ಕೆ ನಾವು ಅನ್ಕಂಡೀಷನ್ ಅಪಾಲಜಿ ನನ್ನ ಸೈಡಿಂದ, ಮಾಲ್ ಓನರ್ ಸೈಡಿಂದ, ನಾನು ಮಾಲ್ ಓನರ್ ಆಗಿ ಕ್ಷಮೆ ಕೇಳ್ತಾ ಇದ್ದೀನಿ. ಇದು ಯಾವುದೇ ಕಾರಣಕ್ಕೂ ಅವರು ರೈತರು ಅನ್ನೋದಾಗಲಿ ಇಲ್ಲ ಇದಾಗಿರೋದು ಅಂದರೆ ಆ ಘಟನೆ ಇಲ್ಲ. ಒಬ್ಬ ವ್ಯಕ್ತಿ ಸ್ವಲ್ಪ ಓವರ್ ಆಗಿ ಕೆಲಸ ಮಾಡೋದಕ್ಕೆ ಹೋಗಿ ಒಂದು ತಪ್ಪು ಮಾಡಿದ್ದಾರೆ. ಅವ್ರು ತಪ್ಪು ಮಾಡಿದವ್ರಿಗೂ ನಾವು ಆಗಲೇ ಬುದ್ಧಿ ಹೇಳಿದ್ದೀವಿ, ಅವ್ರನ್ನ ಅಂಡರ್ ಸಸ್ಪೆನ್ಷನ್ ಆಗಿ ಇಟ್ಟಿದ್ದೀವಿ. ಬಟ್ ಹೊಣೆ ನಂದೇನೆ. ಅಟ್ ದ ಎಂಡ್ ಆಫ್ ದ ಡೇ ನಾನೇ ಮಾಲ್ ಮ್ಯಾನೇಜ್ ಮಾಡೋದು, ನಾನೇ ಇದು ಮಾಡೋದು. ನಾನು 2 ದಿವಸದಿಂದನೇ ಇದನ್ನು ಅಡ್ರೆಸ್ ಮಾಡಬೇಕಾಗಿತ್ತು. ಬಟ್ ಡ್ಯೂ ಟು ಸಮ್ ಮೆಡಿಕಲ್ ಎಮರ್ಜೆನ್ಸೀಸ್ ನಾನು ಇರಲಿಲ್ಲ. ಇನ್ಫ್ಯಾಕ್ಟ್ ನಮ್ಮ ತಂದೆಯವರದ್ದು ಆನಂದ್ ಅವರೇ ಮಾತಾಡ್ತಿದ್ರು. ಡ್ಯೂ ಟು ಅವ್ರು ಬರೋಕ್ಕಾಗದಿರೋದ್ರಿಂದ ನಾನು ಮಾತಾಡ್ತಾ ಇದ್ದೀನಿ. ಏನು ಇನ್ಸಿಡೆನ್ಸ್ ಆಗಿದೆ ಅದು ಆಗಬಾರ್ದಿತ್ತು. ನಮ್ಮ ಮಾಲಲ್ಲಿ ಆ ಥರ ಆಗೋದಕ್ಕೆ ಯಾವುದೇ ಥರ ಅವಕಾಶ ಆಗಬಾರ್ದಿತ್ತು. ಆಗೋಗಿದೆ, ನಡೆದೋಗಿದೆ. ಫಕೀರಪ್ಪ ಅವ್ರ ಹತ್ರ ನಮ್ಮ ತಂದೆಯವರು ಮಾತಾಡಿದ್ದಾರೆ ಫೋನ್ ಕಾಲಲ್ಲಿ. ಅವರನ್ನು ಸಾರಿನೂ ಕೇಳಿದ್ದಾರೆ. ಅವ್ರಿಗೆ ಆಗಿರೋ ವಿಷಯಕ್ಕೆ ವಿಷಾದನೂ ವ್ಯಕ್ತಪಡಿಸಿದ್ದಾರೆ. ಏನಾಗಿದೆ ಇವಾಗ BBMPಯಿಂದ ನಮಗೆ ನೋಟಿಸ್ ಬಂದಿದೆ ಇನ್ಸ್ಟೆನ್ಸ್ಗೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ. ಆ ಎಕ್ಸ್ಪ್ಲನೇಷನ್ ಕೊಡೋವರೆಗೂ ನಾವು ಮಾಲನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ. ಎಕ್ಸ್ಪ್ಲನೇಷನ್ ಟೆನೆಂಟ್ಸ್ ಯಾವುದೇ ಥರ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಆಗಲಿ, PVR ಆಗಲಿ ಎಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಏನಾಗಿದೆ ಅದನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ವಿ. ಅವರು ನಮ್ಮ ಜೊತೆ ಕೋಆಪ್ರೇಟ್ ಮಾಡಿದ್ದಾರೆ. ಸದ್ಯಕ್ಕೆ ಮಾಲ್ ಇವತ್ತಿಂದ ನೆಕ್ಸ್ಟು ಅಫಿಷಿಯಲ್ಸ್ ಹೇಳೋವರೆಗೂ ಕ್ಲೋಸ್ ಆಗಿರುತ್ತೆ. ಆಗಿದ್ದ ಘಟನೆಗೆ ಅಫಿಷಿಯಲ್ ಆಗಿ ನಮಗೆ ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಸರ್ ತೆರಿಗೆ 1 ವರ್ಷದ್ದು ನಮ್ಮದು ಬಾಕಿ ಇದೆ. ಅದರಲ್ಲಿ 1,70,00,000 ಅದು 2023-2024 ಅದರದ್ದು ಬಾಕಿ ನಮ್ಮಲ್ಲಿದೆ. ಅದನ್ನು ನಮಗೆ ಕಟ್ಟೋದಕ್ಕೆ ಟೈಮ್ ಇದೆ ಅಂತ ಹೇಳಿದ್ದಾರೆ. ಬಟ್ ನಮಗೆ ಅದು ಆ್ಯಕ್ಚುಲ್ ಆಗಿದಲ್ಲ. ಈ ಮ್ಯಾಟ್ರು ಅಸೆಂಬ್ಲಿಲೆಲ್ಲ ಪಬ್ಲಿಷ್ ಆಗಿರೋದ್ರಿಂದ, ಅಸೆಂಬ್ಲಿಲಿ ಬಂದಿರೋದ್ರಿಂದ
ನಾವೇ ಸ್ವಯಂಕೃತವಾಗಿ ಅಫಿಷಿಯಲ್ಸ್ಗೂ ಹೇಳಿದ್ವಿ, ಇದಕ್ಕೆ ಎಕ್ಸ್ಪ್ಲನೇಷನ್ ಸಿಗೋವರೆಗೂ ನಾವೇನೇ ಇದು ಮಾಡ್ತೀವಿ. ಸರ್ ನೋಟಿಸಲ್ಲಿ ಎಕ್ಸ್ಪ್ಲನೇಷನ್ ಕೊಡಿ ಈಗ. ಹೌದೌದು, 24 ಗಂಟೆ ಒಳಗಡೆ ಅದನ್ನ ಇದು ಮಾಡಬೇಕು ಅಂತ ನೀವು ಎಕ್ಸ್ಪ್ಲನೇಷನ್ ಕೊಡಬೇಕು. 24 ಗಂಟೆ ಒಳಗಡೆ ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.